ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಹರ್ಷ್. ಇವತ್ತಿನ ದಿನ ನಾನು ಪ್ರ್ಯಾಂಕ್ ಮಾಡೋಣ ಅನ್ಕೊಂಡಿದ್ದೀನಿ, ಮತ್ತೆ ಒಂದು ಸ್ಮಾಲ್ ಮಿನಿ ಬ್ಲಾಗ್ ಮಾಡ್ಕೋತೀನಿ ನನ್ನ ಡೈಲಿ ರೂಟೀನ್. ಸೊ ನಾನು ಈ ಪ್ರ್ಯಾಂಕ್ ಅಲ್ಲಿ ನನ್ನ ಫ್ರೆಂಡ್ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀನಿ. ಮಗನ ಹತ್ರ ದುಡ್ಡಿಲ್ಲ, ನಂಗೆ ದುಡ್ಡು ಬೇಕಾಗಿದೆ, ನನ್ ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಈ ತರ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅವನ ಮೇಲೆ. ಸೊ ಅವ್ನು ಯಾವ ತರ ರಿಯಾಕ್ಷನ್ ಕೊಡ್ತಾನೆ ಅಂತ ನಾನು ನೋಡ್ಬೇಕು. ನಂಗೆ ತುಂಬಾ ಕ್ಯೂರಿಯಾಸಿಟಿ ಅವ್ನು ಯಾವ ತರ ರಿಯಾಕ್ಷನ್ ಕೊಡ್ತಾನೆ ಅಂತ. ಸೊ ಇವಾಗ ನಾನು ಕಾಲ್ ಮಾಡ್ತೀನಿ. ಕಾಲ್ ಮಾಡ್ಬಿಟ್ಟು ಅವನ ಹತ್ರ, ಮಗ ನನಗೆ ಈ ತರ ದುಡ್ಡು ಬೇಕು, ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತೀನಿ. ಬಟ್ ಒನ್ ಥಿಂಗ್ ನನ್ಗೇನ್ ಗೊತ್ತು ಅಂದ್ರೆ, ನನಗೆ 100% ಹೆಲ್ಪ್ ಮಾಡ್ತಾನೆ ಅಂತ ನಂಗೆ 100% ನನ್ಗೆ ಅವನ ಮೇಲೆ ನಂಬಿಕೆ ಇದೆ. ಅವನ ಹತ್ರ ಹೆಲ್ಪ್ ಕೇಳ್ಬೇಕು ಅಂತ ಲೈಕ್ ಫಸ್ಟ್ ಬರೋದು ಒಬ್ಬ ಹೆಸರು ಬರುತ್ತೆ ನಮ್ಮ ಮೈಂಡ್ ಅಲ್ಲಿ. ಸೊ ನಂಗೆ ಈ ತರ ನೋಡೋಣ, ಅವ್ನಿಗೆ ನಾನು ಟ್ರೈ ಮಾಡ್ತಿದ್ದೀನಿ. ಜಸ್ಟ್ ಇಟ್ಸ್ ಅ ಪ್ರ್ಯಾಂಕ್, ಬಟ್ ನೋಡೋಣ ಲೈಕ್ ಅವ್ನು ಯಾವ ತರ ಸೀರಿಯಸ್ ಆಗಿ ಆಕ್ಟ್ ಮಾಡ್ತಾನೆ ಇಲ್ವಾ ಅಂತ. ಬನ್ನಿ ನೋಡೋಣ. ಅಂತಮ್ಮ, ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ. ಏನಂದ್ರೆ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ನನ್ನ ಗೇಟ್ ತೆಗ್ದು ಸೀದಾ ಹೊರಟೆ ನನ್ನ ಆಫೀಸ್ಗೆ. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ನಂಗೆ ಕನ್ಫ್ಯೂಷನ್ ಇತ್ತು ಯಾವ ಗಾಡಿ ಎತ್ತಲಿ ಅಂತ. ಆಮೇಲೆ R15 ಎತ್ತೋಣ ಅನ್ಕೊಂಡು ಸೀದಾ R15 ಎತ್ಕೊಂಡು ಹೆಲ್ಮೆಟ್ ತಗೊಂಡು ಸೀದಾ ಜೂಟಾದೆ ಮನೆಯಿಂದ. ಸೀದಾ ಆಫೀಸ್ ಕಡೆ ಗಾಡಿ ಹೊಡಿಬೇಕಾದ್ರೆ ನಂಗೆ ಇವತ್ತು ನೆನಪಾಗಿದ್ದೆ ಒಂದು, ಏನಂದ್ರೆ ಇವತ್ತು ನಾನು ಏನಾದ್ರೂ ಒಂದು ಕಂಟೆಂಟ್ ಕೊಡ್ಲೇಬೇಕು ಅಂತ. ಸೊ ನನ್ಗೆ ನಿನ್ನೆ ಯಾವ್ದು ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ. ಇವತ್ತು ಅಟ್ಲೀಸ್ಟ್ ಅಪ್ಲೋಡ್ ಮಾಡ್ಲೇಬೇಕು ಅನ್ಕೊಂಡು ಇವತ್ತು ಒಂದೇನಾದ್ರೂ ಪ್ರ್ಯಾಂಕ್ ಮಾಡೋಣ ಆಫೀಸಲ್ಲಿ ಕುತ್ಕೊಂಡು ಅಂತ ಒಂದು ಯೋಚನೆ ಮಾಡ್ಕೊಂಡು ಗಾಡಿ ಎತ್ಕೊಂಡು ಹೊರಟೆ. ಹೋಗ್ತಾ 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 ನನ್ಗೆ ಇನ್ನೊಂದು ಯೋಚನೆ ಬಂತು. ಇವತ್ತು ಈ ಏನ್ ಮಾಡ್ತೀನಲ್ಲ ಪ್ರ್ಯಾಂಕ್, ಅದ್ರ ಜೊತೆ ಒಂದು ಡೈಲಿ ಬ್ಲಾಗ್ ಮಾಡೋಣ ಅನ್ಕೊಂಡು ಶಿಸ್ತಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಬನ್ನಿ ಸೀದಾ ಆಫೀಸ್ ಕಡೆ ಹೊಡಿಯೋಣ ಗಾಡಿ. ಆಫೀಸ್ ಕಡೆ ಗಾಡಿ ಹೊಡಿಬೇಕಾದ್ರೆ ನನ್ನ ರಥ ಊಟ ಕೇಳ್ತು. ಊಟ ಹಾಕ್ಸೋಣ ಅಂತ ಶಿಸ್ತಾಗಿ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡೆ. ಆಫೀಸ್ ಹತ್ರ ಬಂದು ಜೈ ಆಂಜನೇಯ ಅಂತ ಹೇಳ್ಕೊಂಡು ಶೆಟ್ರ್ ಎತ್ತಿದೆ. ಬಂದು ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಯೋಚನೆ ಮಾಡಿದ್ವಿ ಪ್ರ್ಯಾಂಕ್ ಮಾಡಕ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾವು ನಮ್ಮ ಬ್ರದರ್ ಕುತ್ಕೊಂಡು ಪ್ರ್ಯಾಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಪ್ರ್ಯಾಂಕ್ ಮಾಡೋಣ. ಹಲೋ, ಹಂಗಿರೋ ನಿಮಿಷ, ಒಂದೇ ನಿಮಿಷ ಹಂಗಿರೋ ಮ್ಯಾಟ್ರ್ ಆಗೈತೆ, ಏನೋ ದೊಡ್ಡ ಮ್ಯಾಟ್ರ್ ಆಗೈತೆ. ಹಲೋ ಶಿಷ್ಯ, ದೊಡ್ಡ ಮ್ಯಾಟ್ರ್ ಆಗ್ಬಿಟ್ಟಿದ್ ಕಣೋ. ಲೋ, ನಾನು ಇವಾಗ ಕಾರ್ ಗುದ್ಬಿಟ್ಟಿದೀನಿ. ಇವಾಗ ನಂದು R15 ಮುಂದೆಗಡೆ ಪಾರ್ಟ್ ಫುಲ್ಲು ಡಮಾರು, ಮತ್ತೆ ಇಲ್ಲಿ ನೋಡಿದ್ರೆ ಡಸ್ಟರ್ ಕಾರಿಂದು ಫುಲ್ಲು ಹಿಂದೆಗಡೆ ಫುಲ್ ಬಂಪರ್ ಮುರ್ದಾಕ್ಬಿಟ್ಟಿದ್ದೀನಿ ಕಣಲ್ಲ. ಶಿಷ್ಯ, ಅಲ್ಲಿ ಅರ್ಜೆಂಟ್ ಆಗಿ ನಂಗೆ ಒಂದು 5,000 ರೂಪಾಯಿ ಬೇಕಲ್ಲ, ಅರ್ಜೆಂಟ್ ಆಗಿ ಬೇಕು ನನ್ಗೆ. ಹ್ಞೂ ಶಿಷ್ಯಲು, ನನ್ ಗಾಡಿ ಫೋಟೋ ತೆಗೋಣ ಅಂದ್ರೆ ಗಾಡಿಯಲ್ಲಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಕಣಲ್ಲೋ. ಹ್ಞೂ, ಪಟ್ಟನಗಳು ಒಂದು 5,000 ರೂಪಾಯಿ ಹಾಕ್ಸಾರ ಕೇಳೋಣ ಅರ್ಜೆಂಟು. ಲೋ ಶಿಷ್ಯ, ನನ್ಗೆ ಬೇಕು. ಇಲ್ಲ ಇಲ್ಲಿ ಶಿಷ್ಯ ಬಾಯಲ್ಲಿ ಬಗಲ್ಗೊಂಡ ಸ್ಟೇಷನ್ಗೆ ಹೋಗ್ಬೇಕು ಅರ್ಜೆಂಟ್ ಆಗಿ. ಲೋ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೇರೆ ಅಂದ್ಬಿಟ್ಟು ಕಣಲ್ಲೋ. ಮತ್ತೆ ನಮ್ ಪ್ರಜ್ವಲ್ ಬ್ರೋ ಇದಾರಲ್ಲ, ಹ್ಞೂ ಬಿದ್ಬಿಟ್ಟಿವಪ್ಪ. ಅವ್ರದ್ದು ಫೇಸ್ ಎಲ್ಲ ಒಂಥರ ಇದಾಗ್ಬಿಟ್ಟು ಕಣೋ, ಹಾಸ್ಪಿಟಲ್ ಹೋಗ್ಬೇಕು. ಶಿಷ್ಯ ಬೇಕು ಕಣೋ, ಪ್ಲೀಸು. ಬೇಗ ಪ್ಲೀಸ್ ಅಮೌಂಟ್ ಹಾಕ್ಸು ಶಿಷ್ಯಲೋ. ಇಲ್ಲಿ ಪಕ್ಕ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟೈತ್ಲೋ. ಮಾಡೋಣ, ಮತ್ತೆ ಕಾಲ್ ಮಾಡ್ತೀನಿ ಅವನ್ಗೆ, ನೋಡೋಣ ಯಾವ್ದು. ಹಲೋ, ವಾಟ್ಸಪ್ ಅಲ್ಲಿ ಫೋಟೋ ಕಳಿಸಿ ನೋಡಿ ಗಾಡಿದು. ಲೋ, ತುಂಬಾ ಪ್ರಾಬ್ಲಮ್ ಆಗ್ಬಿಡೈತ್ ಕಣೋ ಇವಾಗ. ಲೋ ಫುಲ್ ಹಿಂದೆಗಡೆ ಬಂಪರೇ ಮುರಿದೋಗೈತೆ. 5,000 ಕಮ್ಮಿ ಕೇಳಿರೋದವ್ರು. ಇವಾಗ ಏನ್ ಮಾಡೋದು? ನನ್ ಗಾಡಿನೇ ಬಿಟ್ಟು ಬಂದಿದ್ದೀನಲ್ಲ, ಈ ಗಾಡಿ ಮುಟ್ಲೇ ಬೇಡ ಅಂತ ಕೀ ಕಿತ್ಕೊಂಡ್ಬಿಟ್ಟ ಅವ್ನು. ಹ್ಮ್ ಲೋ, ಎಲ್ಲೋ ₹1 ಲೋ. ಮೊನ್ನೆ ಐಟಮ್ಸ್ ಎಲ್ಲ ತರ್ಸ್ಕೊಂಡಿದ್ದೀನಿ. ಎಲ್ಲ ದುಡ್ಡು, ಹೊಸ ಫೋನ್, ಎಲ್ಲಿ ದುಡ್ಡು? ಅಪ್ಪ, ನನಗ್ ನೀನ್ ಒಬ್ನೇ ಇರೋದಪ್ಪ, ಇನ್ ಯಾರು ದುಡ್ಡು ಕೊಡ್ತಿಲ್ಲ, ಹೆಲ್ಪ್ ಮಾಡು. ಅಪ್ಪ, ಫ್ರೆಂಡು ಅಂತ ನಂಬ್ಕೊಂಡು ಕಾಲ್ ಮಾಡಿದ್ದೀನಿ ನೀನ್ ಒಬ್ಬನ್ಗೆನೆ. ಮತ್ತೆ ಅಲ್ಲ, ಅದಷ್ಟೇ ಅಲ್ಲ, ಇವಾಗ ಪ್ರಜುಗ್ ಬೇರೆ ಇದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಕಣೋ. ಈ ತಲೆಗೆ ಏಟ್ ಬಿದ್ದಿರೋದ್ ಕಣಪ್ಪ, ಹಣೆ. ಅಲ್ಲ, ಇಂಥ ಟೈಮಲ್ಲೂ ಟೆನ್ಷನ್ ಕೊಡ್ತೀಯ ಇನ್ನ? ಲೋ, ಕಟ್ ಮಾಡು ಅಂತೀಯಲ್ಲೋ. ಲೋ, ನಂಗೆ ಟೆನ್ಷನ್ ಕೊಟ್ಟು ಲೋ. ಲೋ, ಫಸ್ಟ್ ಮಾಡ್ಸಲೋ. ನಂದು ಅದೇ ನಂಬರ್, ಪಟ್ಟ ನಂಗೆ ಹಾಕ್ಸು. ಸರಿ, ಹಂಗೆ ಅಮೌಂಟ್ ಹಾಕ್ಸ್ಬೇಕು. ಸ್ನಾನ ಮಾಡಿಯಲ್ಲ ಇನ್ನ? ಬಾಯ್ಲಿ, ನಮ್ಮ ಬಗಲ್ಗೊಂಡ ಎಷ್ಟು ಹತ್ರ ಬಾಯ್ಲಿ ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ, ಅರುಣೋದಯ ಹಾಸ್ಪಿಟಲ್ ಹತ್ರ. ಎಷ್ಟೊತ್ತಾಗತ್ತೆ?
ಇವಾಗ ಬರ್ತೀನಿ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಸ್ನಾನ ಮಾಡ್ಬೇಡ ಅಂತ ಹೇಳ್ತಾ ನಿಂತಾನೆ, ಇಲ್ಲಿ ಎಮರ್ಜೆನ್ಸಿ ನನ್ಗೆ. ಸ್ನಾನ ಯಾಕೆ ಮಾಡ್ತೀಯಾ? ನಿಂಗೆ ಯಾರು ನೋಡ್ಬೇಕು? ಟೆನ್ಷನ್ ಕೊಡ್ತೀಯಲ್ಲೋ ಬೆಳಗ್ಗೆ ಬಾರೋ. ಬರ್ತೀನಿ ಆಯ್ತು, ಕಟ್ ಮಾಡ ಫೋನ್ ಬರ್ತೀನಿ. ಸರಿ, ಫಸ್ಟ್ ಅಮೌಂಟ್ ಹಾಕ್ಸಿಲ್ಲ ನನ್ಗೆ, ಕಟ್ಬಿಟ್ರೆ ನಾನು ಗಾಡಿ ಬಿಡಿಸ್ಕೊಂತೀನಿ. ಆಯ್ತು. ಥ್ಯಾಂಕ್ ಯು ಮಚ್ಚ. ಬೈಕ್ತವ್ನ ಹಾಕೊಂಡು ಏನ್ ಮಾಡೋಣ ಗೊತ್ತಾ, ಸದ್ಯಕ್ಕೆ ಇವಾಗ ನೋಡೋಣ. ಅವ್ನ ಅಮೌಂಟ್ ಹಾಕಿದ ತಕ್ಷಣ ಗೊತ್ತಾಗುತ್ತೆ. ನೋಡೋಣ, ಫ್ರೆಂಡ್ಶಿಪ್ ಅಪ್ಪ, ನಮ್ ಫ್ರೆಂಡ್ ಅಂದ್ರೆ ಸುಮ್ನೆ ನಾ ಅಮೌಂಟ್ ಹಾಕಿ ಹಾಕ್ತಾನೆ, ನಂಗೆ ಗ್ಯಾರಂಟಿ ಐತೆ. ಏನಂತೀರಾ? ಹಾಕ್ತಾನೆ, ನೋಡ್ತೀರಾ? ನೋಡಿ, ಇವಾಗ ಕಾಲ್ ಮಾಡಿದೀನಿ, ಮಾತಾಡಿದೀನಿ. ಇದು ಫುಲ್ ಪ್ರಾಪರ್ ಪ್ರ್ಯಾಂಕ್. ಅವ್ನಿಗೆ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಒಳ್ಳೆ ಮಜಾ ಅಪ್ಪ. ಅಂದ್ರು ಆಮೇಲೆ ನೆಕ್ಸ್ಟ್ ಟೈಮ್ ರಿಯಲ್ ಆಗಿದ್ದಾಗ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋಣಪ್ಪ. ಆಮೇಲೆ ಸುಮ್ಮನೆ ತಮಾಷೆ ಪ್ರ್ಯಾಂಕ್ ಅಂತ ಹೇಳ್ಬಿಟ್ರೆ ಅವ್ನು ಕಾಲ್ ಮಾಡ್ತಾವನೆ. ಎತ್ತಣ ಇಲ್ಲಿ. ಹಲೋ. 3,000 ಅಡ್ಜಸ್ಟ್ ಮಾಡ್ತೀನಪ್ಪ. ಫ್ರೆಂಡ್ ಹೇಳಿದ್ರು 5,000 ಹೇಳಿದ್ರು, 3,000 5,000 ಆಗ್ತಿ ಅಂತ ಹೇಳ್ತಾನೆ. 3,000 ಅಲ್ಲ, ಇವಾಗ ಏನ್ ಗೊತ್ತಾ ಮ್ಯಾಟ್ರ್ ಆಗಿರೋದು? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಅಪ್ಪನ್ ಕಾಲ್ ಮಾಡ್ಬಿಟ್ಟವನ ಅವನು, ಗಾಡಿ ಅವನು. ನೀವು ಅಪ್ಪನ ಕಳಿಸ್ಕೋ. ಇಲ್ಲೇ ಗೊತ್ತಿಲ್ಲ ಅಲ್ಲೋ, ನನ್ಗೆ ಅಲ್ಲಿ ಯಾರೋ ನಿಲ್ಸಿರೋ ನೋಡಿದಾರೆ. ನೀನು ಅವ್ರ ಮಗ ತಾನೆ ಅಂತ ಅಂದ್ರು. ಹೌದು ಅಂತ ಅಂದೆ. ಕಾಲ್ ಮಾಡ್ಬಿಟ್ಟವ್ರ ಅಪ್ಪನ್ಗೆ. ಇವಾಗ ನಾನೇನಂತೆ ಗೊತ್ತಾ, ಅಪ್ಪ ನಾನಲ್ಲ, ಮೋಹನ್ ತಗೊಂಡೋಗಿದ್ದೆ ಗಾಡಿ ಅಂತ ಹೇಳ್ಬಿಟ್ಟೆ. ಅವನು ಶಿಷ್ಯ ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಲೋ ಪ್ಲೀಸ್ ಕಣೋ, ಮ್ಯಾನೇಜ್ ಮಾಡಲ್ಲ ಪ್ಲೀಸ್. ನಿಂದು ಇವತ್ತೊಂದಿನ ಲೋ. ಶಿಷ್ಯ ನೀ ಹಬ್ಬಕ್ಕೆ ಬಿಡ್ಕೊಬೇಕಲ್ಲ ನಿಮಗೆ ಅಂತ. ಹಲೋ. ಲೋ ಈಗ ಫ್ರೆಂಡ್ ಆಗಿ ಇಷ್ಟ ಹೆಲ್ಪ್ ಮಾಡಲ್ವ? ಲೋ ನಾನೇನಂದೆ ಗೊತ್ತಾ ಅಪ್ಪನ್ಗೆ, ಅಪ್ಪ ನಾನಲ್ಲ, ಅಪ್ಪ ಪ್ರಜು ಮತ್ತೆ ಮೋಹನು, ಇದು ಪ್ರಜು ಮತ್ತೆ ಮೋಹನ್ ಸ್ವಲ್ಪ ಆಚೆ ಹೋಗಿದ್ರು, ಗಾಡಿ ತಗೊಂಡು ನಾನು ಸ್ಪೀಡ್ ಕುತ್ಕೊಂಡಿದ್ದೆ ಅಂತ ಅಂದೆ. ಗಾಡಿ ತಗೊಂಡೋಗಿದ್ರು. ಇವಾಗ ಹಿಂಗಾಗಿದೆ ಅಂತ ಹೇಳಿದೆ ನಾನು. ಮತ್ತೆ ಫ್ರೆಂಡ್ ಲೋ ನಾನು ನೀನೇ ಓಡಿಸ್ತಿದ್ದೆ ಅಂತ ಹೇಳ್ಬಿಟ್ಟಲ್ಲೋ. ಲೋ ನಾನು ಇವಾಗ ಏನ್ ಹೇಳಿದ್ದೇನೆ ಅಂದ್ರೆ, ನೀನ್ ಗಾಡಿ ಓಡಿಸ್ತಿದ್ದೆ ಅಂತ ಹೇಳ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಪ್ರಜು ಅಂತ ಹೆಂಗ್ ಹೇಳು? ನಂಗೆ ಗೊತ್ತಿಲ್ಲ ಅಂತ ಹೇಳು. ನಾನು ಇದ್ದೀರ ಅಲ್ಲಿ ಓಟಿ ಪ್ರಚು ಅಂತ ಹೇಳು. ಲೋ ಇವಾಗ ಕೇಳಿಸ್ಕೊ, ಮ್ಯಾಟ್ರ್ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಶಿಷ್ಯ ನೋಡು, ನನ್ಗೆ ಇವಾಗ ನಮ್ಮ ಅಪ್ಪ ಏನ್ ಮಾಡಿದ್ರು ಅಂದ್ರೆ, ನಮ್ಮ ಅಪ್ಪನ್ ಕಾಲ್ ಹೋಗಿದೆ ಅಲ್ಲಿ. ಹೆಂಗ್ ಕಾಲ್ ಹೋಗಿದೆ ಅಂದ್ರೆ, ನಾನು ಅಲ್ಲಿದ್ದೆ ಅಂತ, ನಮ್ಮ ಅಪ್ಪನ್ ಫ್ರೆಂಡ್ ಯಾರೋ ಅಲ್ಲಿ ಇದ್ರಂತೆ. ಕಾಲ್ ಮಾಡಿದ್ರು ನಮ್ಮ ಅಪ್ಪನ್ಗೆ. ಅಪ್ಪನ್ ಕಾಲ್ ಮಾಡಿ, ನೋಡಿ ಈ ತರ ನಿಮ್ ಮಗ ಹಿಂಗೆ ಗುದ್ದವ ಯಾವ್ದೋ ಗಾಡಿಗೆ ಅಂತ ಅಂದ್ರು. ನಾನಂದ್ರೆ, ಅಪ್ಪ ನಾನಲ್ಲ, ಮೋಹನ್ ನನ್ನ ಫ್ರೆಂಡ್ ಗಾಡಿ ತಗೊಂಡೋಗಿದ್ದ. ಅಪ್ಪನ್ ಗೊತ್ತಲ್ಲ ಮೋಹನ್, ನೀನ್ ಗಾಡಿ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟಿದ್ದೀನಿ ಇವಾಗ ಮ್ಯಾಟ್ರು. ಅದು ಮ್ಯಾಟ್ರು. ಇವಾಗ ನಾನು ಮತ್ತೆ ನನ್ನ ಹೆಸರು ಹೇಳಿದ್ರೆ ನಾನು ಸುಳ್ಳು ಹೇಳ್ತಿದ್ದೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅಲ್ಲ ಶಿಷ್ಯ, ಒಂದ್ ನಿಮಿಷ ಹೇಳಕ್ ಕೇಳಿಸ್ಕೋ. ಹೇಳು. ನಿನ್ ನಮ್ಗೆಲ್ಲ ಬಂದು ಪ್ರಜು ಹಿಂದೆ ಕುತ್ಕೊಂಡಿದ್ದ ಮೋಹನ್ ಪ್ರಜು ಮಚ್ಚ ಮ್ಯಾನೇಜ್ ಮಾಡೋ ಮಚ್ಚ ಇವತ್ತೊಂದಿನ. ಮ್ಯಾನೇಜ್ ಮಾಡೋದೆಲ್ಲ ಮಾಡಬಹುದು. ಇವಪ್ಪ ಬೇಕಲ್ಲ. ಲೋ ಮಮ ಬಿಡೋ, ಹೋಗ್ಲಿಲ್ಲೋ, ಬೈದ್ರೆ ನೀನೇನ್ ದಿನ ಇರ್ತೀಯ, ನಾನ್ ದಿನ ಇರ್ತೀನಿ, ನಾನ್ ಬೈಸ್ಕೊಂತೀನಿ ಅದಕ್ಕೆ. ಆಮೇಲೆ ನೋಡ್ರಿ ಒಪ್ಪ ರೈತ ಹಂಗೆ ಹಿಂಗೆ ಹೇಳ್ಕೊಂಡ್ಬಿಟ್ಲಿ. ಲೇ ಶಿಷ್ಯ, ಯಾಕೋ ಹಿಂಗೆ ಸುಂಚೂರು ಸ್ವಲ್ಪ ಮಾಡಬಲ್ಲ. ನೋಡ್ರೆ 3,000 ಹಾಕ್ಸ್ತೀಯ ಅಂತೆ, ಮತ್ತೆ ನೋಡ್ರೆ ಇದು ಮಾಡಲ್ಲ ಅಂತೀಯ. ಸರಿ ಆಯ್ತು. ಅಪ್ಪನ್ಗೆ ಇವಾಗ ಏನ್ ಗೊತ್ತಾಗಿರೋದು, ಇವಾಗ ಪ್ರಜುಗ್ ಏನ್ ಮಾಡೋದು ಅದನ್ನ ಹೇಳಿ ಫಸ್ಟ್. ಅಪ್ಪ ಅದು ಗೊತ್ತಾಗ್ಬಿಡೈತಲ್ಲ, ಅವ ಪ್ರಜುಗ್ ತಲೆಗೆಟ್ಟಾಗೈತೆ ಅಂತ ಗೊತ್ತಾಗೈತೆ. ಏನ್ ಮಾಡೋದು? ಓ ನೀನ್ ಪ್ರ್ಯಾಂಕ್ ಮಾಡ್ತಾ ಇದೀಯ ಶಿಷ್ಯ? ಪ್ರ್ಯಾಂಕ್ ಮಾಡ್ತಾ ಇದ್ಯಾ? ನಮಗೆಲ್ಲ ಗೊತ್ತಾಗ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇವಾಗ ಅರ್ಥ ಆಯ್ತು ಏನ್ ಮಾಡ್ತಿದ್ಯಾ ಅಂದ್ರೆ, ಯೂಟ್ಯೂಬ್ ಚಾನಲ್ ಸಿಕ್ಕಿ ಕಂಟೆಂಟ್ ಅಂದ್ಬಿಟ್ಟು ನೀನು ಸ್ವಲ್ಪ ಹೊತ್ತಿಗೆ ಗಾಬರಿ ಆಗ್ಬಿಟ್ಟಿದ್ದಾರಮ್ಮ ನೀನು. ಇವಾಗ ಅರ್ಥ ಆಯ್ತು. ಏನು ನೀನು ಇಷ್ಟು ಫುಲ್ ಫಾಸ್ಟ್ ಆಗ್ಬಿಟ್ಟಿದ್ಯಲ್ಲ, ಸ್ವಲ್ಪ ಮಾಡರೇಟಿಕ್ ಆಗ್ಬಿಟ್ಟಿದ್ಯಾ? ಎಲ್ಲ ಯಾವಾಗ ಈ ತರ ದಿಗ್ಗಜ ಹಾಕ್ಯಂದ್ರ ಅಲ್ವಾ? ಅವರು ಇಲ್ಲ ಸರಿ ಆಯ್ತು, 3,000 ತಗೊಂಡ್ ಬಾ. ಒಂದ್ ಸ್ವಲ್ಪ ಏನಾದ್ರು ತಗೊಂಡ್ಬರ್ತೀನ ಅಂತ ಏನಂದ್ಯಾ? ಕಷ್ಟಕ್ಕಾದ್ರೂ ಏನೋ ಮಾಡ್ಬೋದು. ಅದು 2,000 1,000 ಕೊಡ್ತೀನಿ ಅಂತ ಇಸ್ಕೊಂಡ್ಬಿಟ್ಟಿತ್ತು. ಹೌದಾ? ಏನಲ್ಲಿ ಪ್ರ್ಯಾಂಕ್ ಅಂತ ಕಣ್ಣಿಡ್ಬಿಟ್ಟಲ್ಲೋ ಶಿಷ್ಯ. ಏನಪ್ಪ ಶಿಷ್ಯ, ಕಂಟೆಂಟ್ ಸಿಕ್ಕಿದ ಏನೋ ಬಿಡ, ಕಂಟೆಂಟ್ ಸಿಕ್ಕಿಲ್ಲ ಅಂತ ಅಲ್ಲ, ಅದೇನೋ ಬಿಡ. ಆಯ್ತು ಸರಿ ಆಯ್ತು, ಸ್ನಾನ ಮಾಡ್ಕೊಂಡ್ ಬಾ, ಇಲ್ಲಿ ನಮ್ಮ ಆಫೀಸ್ ಹತ್ರ ಅರ್ಜೆಂಟ್.
ಇವೆಲ್ಲ ಮತ್ ಮಾತಾಡ್ಬೇಡ ಮಾಮ್, ಇದು ನೀನ್ ಇವಾಗ ಲೈವ್ ಅಲ್ಲಿ ಇದೆಯಾ ಅದಕ್ಕೇನೆ. ಆಯ್ತು ಸರಿ ಆಯ್ತು ಬಿಟ್ಬಿಟ್ಟು ಬಾ ಇಲ್ಲಿ ಬಾ ಇಲ್ಲಿ ಆಫೀಸ್ ಹತ್ರ ಅರ್ಜೆಂಟ್ ಆಗಿ. ಏನಪ್ಪ ಹುಲಿ ಇವನು, ಸ್ನ್ಯಾಪ್ ನೋಡಿರ್ತಾನೆ. ಏನ್ ಸ್ನ್ಯಾಪ್ ಏನ್ ಹಾಕಿದ್ರೆ ನೀವು? ನೀವ್ ಹಾಕಿದ ಏನ್ ಸ್ನ್ಯಾಪ್ ಹಾಕ್ದೆ ನಾನು? ನೀನ್ ಆಫೀಸಲ್ಲಿ ಕೂತಿದ್ ಹಾಕಿದ. ಬಂದಿಟ್ಬಿಟ್ಟಾರೆ ಇವನು, ನಾನು ಪ್ರ್ಯಾಂಕ್ ಮಾಡ್ತಿರೋದು. ಅದು ಲಾಸ್ಟ್ ಹುಡುಗ ಫುಲ್ ಜೋಶು, ಫುಲ್ ನೀವ್ ಅಪ್ಪನಿಗೆ ಹೆಂಗ್ ಗೊತ್ತಾಯ್ತು ಅದು ಇದು ಅಂತ ಲಾಸ್ಟ್ ಒಳ್ಳೆ ಮಜಾ ಕೊಟ್ನಪ್ಪ. ಗೊತ್ತಾಗ್ಬಿಟ್ಟೈತೆ ಅವ್ನಿಗೆ. ನನ್ ಫ್ರೆಂಡ್ ಕಣ್ಣಿಡ್ದು ಬಿಟ್ಟ, ಲೈಕ್ ಪ್ರ್ಯಾಂಕ್ ಮಾಡ್ತಿದ್ದೇನೋ ಅಂತ. ನಾನು ಆಕ್ಚುಲಿ ನಮ್ಮ ಹತ್ರ ಕಂಟೆಂಟ್ ನ ಕೇಳ್ತಾ ಇದ್ದೆ, ಮಗ ಕಂಟೆಂಟ್ ಕೂಡ ಏನಾದ್ರು ಮಾಡೋಣ ಅಂತ. ಗೊತ್ತಿಲ್ಲ, ಕಣ್ಣಿಡ್ದು ಬಿಟ್ಟಿದ್ದಾನೆ. ಇಟ್ಸ್ ಓಕೆ ಫೈನ್. ಅವ್ನ ಫ್ರೆಂಡ್ ಅರ್ಥ ಮಾಡ್ಕೊತಾನೆ, ಅಂದ್ರೆ ಅವ್ನಿಗೆ ಅರ್ಥ ಆಗಿರುತ್ತೆ. ಬಟ್ ಸ್ಟಾರ್ಟಿಂಗ್ ಎಲ್ಲ ಅವ್ನಿಗೆ ಗೊತ್ತಾಗಿಲ್ಲ. ಬಟ್ ಅಟ್ ಲಾಸ್ಟ್ ಅಷ್ಟೇ ಕಂಡಿಡ್ತಿದ್ದವನು. ಅವನು ಫುಲ್ ನರ್ವಸ್ ಆಗ್ಬಿಟ್ಟಿದ್ದ. ಇಷ್ಟ ಆಗಿದೆ ವ್ಲಾಗು. ಇಟ್ಸ್ ಓಕೆ. ಬಟ್ ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಕಂಟೆಂಟ್ ತಗೊಂಡ್ಬರ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಎಲ್ಲರೂ ಎಲ್ಲ ಫುಲ್ ನೋಡ್ಬೇಕಂತ. ಮೈನ್ ಥಿಂಗ್ ಏನಂದ್ರೆ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋನ ಶೇರ್ ಮಾಡಿ ಆದಷ್ಟು, ಮತ್ತೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.